ಸ್ನೇಹಿತರೆ, ಈ ಕೆಟ್ಟ ಯೋಚನೆಗಳು ಯಾಕೆ ನಮಗೆ ಪದೇ ಪದೇ ಬರೋಕ್ಕೆ ಶುರು ಆಗುತ್ತೆ? ಸೊ ಯಾವ ಕಾರಣಕ್ಕೆ ನಮಗೆ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಶುರು ಆಗುತ್ತೆ? ಸೊ ಈ ಒಂದು ವಿಡಿಯೋ ಒಳಗಡೆ ಲಿಟಲ್ ಬಿಟ್ ಎರಡು ನಾನು ಪಾಯಿಂಟ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮೇಜರ್ ಯಾವ ಕಾರಣದಿಂದ ನಮಗೆ ಈ ನೆಗೆಟಿವ್ ಅನ್ನೋದು ಜಾಸ್ತಿ ಆ ಥಾಟ್ ಬರುತ್ತೆ, ಯೋಚನೆಗಳು ಬರಲಿಕ್ಕೆ ಶುರು ಆಗುತ್ತೆ ನೋಟ್ ಮಾಡಿದ್ದೀನಿ. ಸೊ ಫಸ್ಟ್ ಒನ್ ಏನಂತ ಹೇಳಿದ್ರೆ, ಕೆಟ್ಟ ಸಂಗತಿಗಳನ್ನು ಜಾಸ್ತಿ ನೋಡಿದವಾಗ ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಕೆಟ್ಟ ಸಂಗತಿಗಳನ್ನು ಜಾಸ್ತಿ ಕೇಳಿದವಾಗ ನಮಗೆ ನೆಗೆಟಿವ್ ಅನ್ನೋ ಒಂದು ಈ ಥಾಟ್ ಅಂದರೆ ಕೆಟ್ಟ ಯೋಚನೆಗಳು ಬರೋಕ್ಕೆ ಶುರು ಆಗುತ್ತೆ. ಎಕ್ಸಾಂಪಲ್ ನೋಡೋಣ. ಈಗ ಸಪೋಸ್ ನೀವು ಜಾಸ್ತಿ ಆಕ್ಸಿಡೆಂಟ್ಗಳನ್ನು ನೋಡ್ತೀರಾ ಅಂದ್ಕೊಳ್ಳಿ. ಈಗ ನೀವು ಆಕ್ಸಿಡೆಂಟನ್ನು ನೋಡಿರ್ತೀರ, ರೋಡ್ ಮೇಲೆ ಯಾರೋ ಬೈಕ್ ಮೇಲೆ ಹೋದ್ರು, ತೀರ್ಕೊಂಡು ಹೋದರು, ಆಕ್ಸಿಡೆಂಟ್ ಆಗೋಯ್ತು, ಅಥವಾ ಇನ್ಯಾರೋ ಮತ್ತೆ ಲಾರಿಗೆ ಹೋದರು, ಕಾರು, ಆಕ್ಸಿಡೆಂಟ್ಗಳು ಜಾಸ್ತಿ ನೋಡಿದವಾಗ ನೀವು ಅದನ್ನೇನು ನೋಡಿರ್ತೀರಲ್ಲ ಅದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ನೆಗೆಟಿವ್ ಅನ್ನೋದು ಇಲ್ಲಿ ಫಿಕ್ಸ್ ಆದಾಗ ನೀವು ಬೈಕ್ ಹತ್ತಿರುವಾಗ ಅದು ನಿಮಗೆ ಕಾಡೋಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನೀವು ಕೆಟ್ಟದ್ದು ನೋಡಿರ್ತೀರಲ್ಲ, ಸೊ ಅವಾಗ ಅದು ಅಲ್ಲಿ ನಿಮಗೆ ಫೀಡ್ ಆಗಿರುತ್ತೆ. ಸೊ ಅವಾಗ ಯಾವುದೋ ಒಂದು ಕಡೆ ನೀವು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಭಯ ಅನ್ನೋದೊಂದು ಬರ್ಲಿಕ್ಕೆ ಶುರು ಆಗುತ್ತೆ. ಅಂದರೆ ನಾವು ಜಾಸ್ತಿ ಯಾವುದನ್ನು ಅಬ್ಸರ್ವೇಷನ್ ಮಾಡ್ತೀವಿ, ಫೋಕಸ್ ಮಾಡ್ತೀವಿ ಜಾಸ್ತಿ. ಸೊ ಅದು ನೀವು ಅದೊಂದೇ ಅಂತಲ್ಲ, ಈ ಕೆಲವರಿಗೆ ಮಾನಸಿಕವಾಗಿ ನನಗೆಲ್ಲೋ ಒಂದು ಕಡೆ ಗ್ಯಾಸ್ಟ್ರಿಕ್ ಆದಾಗ, ಎದೆ ಬಡಿತ ಜಾಸ್ತಿ ಆದ್ರೂ ಕೂಡ ಅವರಿಗೆಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಪೇಷಂಟ್ಗಳನ್ನು ನೆನಪು ಮಾಡ್ಕೊಂಡಾಗ ಅವರಿಗೆ ಏನಾಗುತ್ತೆ, ನನಗೂ ಆಗ್ಬಿಡುತ್ತೆ ಅನ್ನೋ ಕೆಟ್ಟ ಯೋಚನೆಗಳೇ ಬಂದು ಅದು ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಹೋಗುತ್ತೆ. ರೈಟ್, ಅದು ಆಯಿತು. ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಬರೋಣ. ನಮ್ಮಲ್ಲಿ ನೆಗೆಟಿವ್ ಲೈಕ್ ಉದಾಹರಣೆಗೆ ಅದೇನು ಕೆಟ್ಟ ಸಂಗತಿಗಳು ನಡೆದಿರುತ್ತೆ ಅದರ ರಿಲೇಟೆಡು ನಮ್ಮ ಲೈಫಲ್ಲಿ ಅದು ಎಕ್ಸಾಂಪಲ್ ಉದಾಹರಣೆಗೆ ನಮಗೇನೋ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅಂದ್ಕೊಳ್ಳೋಣ. ರೈಟ್, ಗ್ಯಾಸ್ಟ್ರಿಕ್ ಆದವಾಗ ಸಿಂಪ್ಟಮ್ಸ್ ಏನೋ ಗ್ಯಾಸ್ಟ್ರಿಟಿಸ್ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ನಮಗೆ ಆ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಎಲ್ಲೊಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಪೇಷಂಟನ್ನು ನೋಡಿರ್ತೀವಿ, ಕೇಳಿರ್ತೀವಿ. ಸೊ ಫೀಲ್ ಆಗುತ್ತೆ, ನಮ್ಮಲ್ಲೂ ಕೂಡ ಆ ಥರ ವಾತಾವರಣ ಏನಿರುತ್ತೆ ನೆಗೆಟಿವ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ಯೋಚನೆ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ನಮ್ಗೆ ಹಂಗೆ ಕಾಡ್ತಿರ್ಬೋದಾ, ಅದಾಗಿರ್ಬೋದಾ ಪ್ರಾಬ್ಲಮ್, ಇದು ಹಂಗಿರ್ಬೋದಾ, ಈ ನೆಗೆಟಿವಿಟಿ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಇದೊಂದೇ ಅಂತಲ್ಲ, ಯಾವುದೇ ವಿಚಾರ ತಗೊಳ್ಳಿ ನೀವು, ನಮ್ಮಲ್ಲಿ ಆ ಒಂದು ವಾತಾವರಣ ನೆಗೆಟಿವಿಟಿ ಆದಾಗ ಆ್ಯಂಡ್ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಪರ್ಸನಲಿ ನಮ್ಮ ಯೋಚನೆಗಳಾಗಿರ್ಬೋದು ಅಥವಾ ಬಾಡಿ ಮೇಲಾಗಿರ್ಬೋದು, ಎಲ್ಲನೂ ನೆಗೆಟಿವಿಟಿ ಆಗ್ಲಿಕ್ಕೆ ಶುರುವಾದರೆ ಆವಾಗ ಜಾಸ್ತಿ ನಮಗೆ ಆ ಕೆಟ್ಟ ಯೋಚನೆಗಳೇ ಬರುವಂಥ ಸಾಧ್ಯತೆ ಇರುತ್ತೆ. ಇವು ಎರಡು ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ ಮೇಜರ್ ಆಗಿ. ಒನ್ಸ್ ಮೋರ್ ಹೇಳ್ತಾ ಇದ್ದೀನಿ, ಕೆಟ್ಟ ಸಂಗತಿಗಳನ್ನು ಜಾಸ್ತಿ ನೋಡಿದಾಗ ಆ್ಯಂಡ್ ಜಾಸ್ತಿ ಕೆಟ್ಟ ಸಂಗತಿಗಳನ್ನು ಕೇಳಿದಾಗ ನಮಗೆ ನೆಗೆಟಿವ್ ಕೆಟ್ಟ ಯೋಚನೆಗಳು ಬರಲಿಕ್ಕೆ ಶುರು ಆಗುತ್ತೆ. ನೆಕ್ಸ್ಟು ಅದರ ನೆಗೆಟಿವ್ ರಿಲೇಟೆಡ್ ಇದ್ದಾಗ ನಮಗೆ ನಮ್ಮ ಸರೌಂಡಿಂಗ್ ವೆದರ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಅಥವಾ ಬಾಡಿ ಮೇಲೆ ಆಗಿರ್ತಕ್ಕಂಥ ಕೆಲವೊಂದು ನೋಡಿ ಹೆಲ್ತ್ ಇಶ್ಯೂಸ್ ಮೇಲೆ ಸ್ವಲ್ಪ ಅವರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು ಅಂದರೆ ಎಲ್ಲೊಂದು ಕಡೆ ಕೆಲವರು ಭಯ ಪಡ್ತಾರೆ. ಸೊ ಯಾಕೆ ಅಂದರೆ ಕೆಲವ್ರನ್ನ ಆ ಥರ ಹಾರ್ಟ್ ಅಟ್ಯಾಕ್ ಆಗಿರತಕ್ಕಂಥವ್ರನ್ನ ನೋಡಿದಾಗ ಆ ಸಂಗತಿಗಳನ್ನ ನೋಡಿರ್ತಾರೆ ಆ್ಯಂಡ್ ಅವರಲ್ಲಿ ಕೂಡ ಆ ನೆಗೆಟಿವ್ ಅಲ್ಲಿ ಪ್ರೆಸೆಂಟ್ ಆಗ್ತಿರುತ್ತೆ. ಅದಕ್ಕೆ ಆ ಕೆಟ್ಟ ಯೋಚನೆಗಳು ಬರಲಿಕ್ಕೆ ಶುರು ಆಗುತ್ತೆ. ಓಕೆ, ಸೊ ಆ ಕಾರಣಕ್ಕೆ ನಾವು ಅಂಥ ಸಮಯದಲ್ಲಿ ಪಾಸಿಟಿವ್ ಬಗ್ಗೆನೇ ಜಾಸ್ತಿ ಫೀಲ್ ಮಾಡ್ತಾ ಹೋಗಬೇಕು. ಯಾಕೆ ಕೆಟ್ಟ ಯೋಚನೆಗಳು ನಮಗೆ ಜಾಸ್ತಿ ಕಾಡುತ್ತೆ ಅನ್ನೋದಕ್ಕೆ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.